ನಿಲ್ಲು ನಿಲ್ಲು ಕುಮಾರ, ನಿಲ್ಲು ಕುಮಾರ. ನಿಲ್ಲು ನಿಲ್ಲು ಕುಮಾರ. ಹೋದನು ಹೋದನು ಹೊರಟೇ ಹೋದನು, ಹೋದನು ಹೊರಟೇ ಹೋದನು. ಮಾತಾ ಮೇರೆ ಮಾತಾ ಮೇರೆ ಹೋದನು, ಪ್ರೀತಿ ಪ್ರೇಮ ಪುತ್ರನು. ಮಾತಾ ಮೇರೆ ಹೋದನು, ಪ್ರೀತಿ ಪ್ರೇಮ ಪುತ್ರನು. ಮಾತಾ ಮೇರೆ ಅಮಿತ ಪಾಂಡವರೊಳಗೆ ವೈರವ, ಅಮಿತ ಪಾಂಡವರೊಳಗೆ ವೈರವ. ಅಮಮಯೇನ ಗೈಯಲಿ, ಅಮಮಯೇನ ಗೈಯಲಿ. ಮಾತಾ ಮೇರೆ ಹೋದನು, ಪ್ರೀತಿ ಪ್ರೇಮ ಪುತ್ರನು. ಮಾತಾ ಮೇರೆ ಹೋದನು, ಪ್ರೀತಿ ಪ್ರೇಮ ಪುತ್ರನು. ನನ್ನ ಮಾತಾ ಮೇರೆ ಹೋದನು, ನನ್ನ ಮಾತಾ ಮೇರೆ ಹೋದನು. ಹೋದನು ಹೊರಟೇ ಹೋದನು. ಯಾವನು ಸಮಾಧಾನಗಳನ್ನು ನಿರಾಕರಿಸಿ ದಂಡವನ್ನೇ ಪರಮಪಾಯವೆಂದು ಆಶ್ರಯಿಸುವನು, ಜಾಗೃತೆಯಾಗಿ ಸಂಕಟಕ್ಕೀಡಾಗುವನು. ಹೋಗುವಿದುರ, ಆ ಗಾಂಧಾರಿಯನ್ನು ಕರೆದುಕೊಂಡು ಬಾ, ಅವಳೊಂದು ಸಾರಿ ಪ್ರಯತ್ನಿಸಿ ನೋಡಲಿ. ಪುರವೃದ್ಧರೇ, ಈ ದುರ್ಮರ್ತರನ್ನು ದಮನ ಮಾಡಲಾಗದಾದರೆ ನಿಮ್ಮ ವಿಖ್ಯಾತ ವಂಶದ ಗೌರವವನ್ನು ಹೇಗೆ ರಕ್ಷಿಸಿಕೊಳ್ಳಿರಿ? ನಿಮ್ಮ ಕಣ್ಣು ಮುಂದೆ ನಡೆಯುತ್ತಿರುವ ಅತ್ಯಾಚಾರವನ್ನು ನಿಲ್ಲಿಸುವ ಇಚ್ಛೆ ಇದ್ದರೆ ಈಗಲೇ ದುರ್ಯೋಧನ, ದುಶ್ಯಾಸನ, ಶಕುನಿ ಈ ಮೂವರನ್ನು ಬಂಧನದಲ್ಲಿಟ್ಟು ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳಿ. ಕುಲವನ್ನು ರಕ್ಷಿಸುವ ಸಲುವಾಗಿ ಒಬ್ಬ ಮನುಷ್ಯನನ್ನು, ಗ್ರಾಮದ ರಕ್ಷಣೆಗಾಗಿ ಕುಲವನ್ನು, ದೇಶದ ರಕ್ಷಣೆಗಾಗಿ ಒಬ್ಬ ಮನುಷ್ಯನನ್ನು, ಆತ್ಮರಕ್ಷಣೆಗಾಗಿ ಸರ್ವಸ್ವವನ್ನು ತ್ಯಜಿಸುವುದು ಧರ್ಮವೆಂದು ಶಾಸ್ತ್ರಗಳು ಹೇಳ್ತಿರುವು. ಈ ಅನೈಚ್ಛಿಕ ಯುದ್ಧದಿಂದ ಭಾರತದ ವೀರ ಯೋಧರ ರಕ್ತಪಾತ ಮಾಡಲಿಕ್ಕೆ, ಮಾನವ ಜಾತಿಯನ್ನು ರಕ್ತದಿಂದ ಉತ್ತರಿಸುವುದಾದರೆ ನಾನು ಹೇಳಿದಂತೆ ಮಾಡಿ. ವಾಸುದೇವ, ದುರ್ವಿನೀತರ ಪುತ್ರರ ವರ್ತನೆಯಿಂದ ನನ್ನ ಹೃದಯದಲ್ಲೊಂದು ಜ್ವಾಲೆ ಹೊತ್ತಿ ಹುರಿಯುತ್ತಿರುವುದು. ನಾನು ಅಂಧನು, ದುರ್ಬಲನು, ಪರಾಧೀನನು. ಕುಮಾರನೆಲ್ಲಿ? ಗಾಂಧಾರಿ, ರಾಜೇಂದ್ರ, ರಾಜಲೋಭದಿಂದ ಉನ್ಮತ್ತನಾದ ದುರ್ಯೋಧನನನ್ನು ಸಂಧಿಗೊಡಂಬಡುವಂತೆ ಮಾಡುವ ಕೆಲಸ ನಿನ್ನದು. ಹೋಗುವಿದುರ, ಹತಭಾಗ್ಯನನ್ನು ಕರೆದುಕೊಂಡು ಬಾ, ಒಂದು ಸಾರಿ ಪ್ರಯತ್ನಿಸಿ ನೋಡು ಗಾಂಧಾರಿ. ರಾಜೇಂದ್ರ, ಕರ್ತವ್ಯ ಪರಿಪಾಲನಾದ ನೀನು ಈ ಅಖಂಡ ಶಾಸನ ಭಾರವನ್ನು ಹೇಗೆ ನಿರ್ವಹಿಸಬಲ್ಲೆ? ಈ ಮೋಹವನ್ನು ತ್ಯಜಿಸು, ವಿವೇಕವೆಂಬ ನಿನ್ನ ಆಂತರಿಕ ಚಕ್ಷುವನ್ನು ತೆರೆ. ಈ ಸಂದಿಗ್ಧ ಸಮಯದಲ್ಲಿ ನೀನೇನು ಮಾಡಬೇಕೆಂಬುದನ್ನು ಚಿಂತಿಸು. ದುರ್ವಿನೀತನು, ದುರಾಚಾರಿಯೂ ಆದ ದುರ್ಯೋಧನನ ಕೈಗೆ ರಾಜದಂಡವನ್ನು ಒಪ್ಪಿಸುವುದರಿಂದ ಅಧರ್ಮಕ್ಕೆ ಆಹ್ವಾನ ಕೊಟ್ಟಂತಾಗುವುದು, ನರಕವನ್ನು ಕೈ ಬೀಸಿ ಕರೆದಂತಾಗುವುದು. ಆದರೆ ಈ ಕುರುವೃದ್ಧರ ಹಾಗೂ ಶ್ರೀಕೃಷ್ಣನ ಮಾತಿನಂತೆ ನಡೆದರೆ ಸ್ವರ್ಗದ ದಾರಿಯು ನಿರಾಪದವಾಗುವುದು. ಕುಮಾರನನ್ನು ಕರೆದ ಯಾರು ನನ್ನನ್ನು ಕರೆಯಿಸಿದವರು? ಕುಮಾರ, ತನಯ
ಕಂದ ತನಯ ಭಾರತ ಕುಲ ತಿಲಕ ಓ ತನಯ ಭಾರತ ಕುಲ ತಿಲಕ ಮಾತೆಯ ಮಾತನೆ ಆಲಿಸುಧೀರ ಮಾತೆಯ ಮಾತನೆ ಆಲಿಸು ಪಾಂಡವರಲಿ ವೈರವು ತರವೇ ಕುವರ ಕಂದ ಪಾಂಡವರಲಿ ವೈರವು ತರವೇ ಪಾಂಡವರಲಿ ವೈರವು ತರವೇ ರಾಜ್ಯವನಿತ್ತು ಸ್ನೇಹದಿ ಬಾಳೈ ರಾಜ್ಯವನಿತ್ತು ಸ್ನೇಹದಿ ಬಾಳೈ ತನಯ ಭಾರತ ಕುಲ ತಿಲಕ ಓ ತನಯ ಭಾರತ ಕುಲ ತಿಲಕ ಕಂದ ಕುವರ ಕಂದ ಕೌರವೇಶ್ವರ ಸುಯೋಧನ, ನಾನು ನಿನ್ನ ತಾಯಿ ಅಗಣ್ಯ ವೃತೋಪಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆ. ನಿನ್ನ ಕಲ್ಯಾಣವೊಂದೇ ದೇವರಲ್ಲಿ ನಾನು ಬೇಡುತ್ತಿರುವ ಏಕಮಾತ್ರ ಭಿಕ್ಷೆ. ಬಾಲ್ಯದಿಂದಲೂ ನಿನ್ನ ಕಣ್ಣುಗಳಿಂದ ಒಂದು ತೊಟ್ಟು ನೀರು ಬಂದರೂ ನನ್ನ ದೇಹದ ರಕ್ತವೇ ಇಂಗಿ ಹೋಯಿತೆಂದು ಭಾಸವಾಗುತ್ತಿತ್ತು. ದುಡುಕಬೇಡ ಮಗನೇ, ದುಡುಕಬೇಡ. ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ಯುದ್ಧದ ಚಿಂತೆಯನ್ನು ಬಿಡು. ಅವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಸಮಭಾವದಿಂದ ಭೂಮಿಯನ್ನಾಳು ಕಂದ. ಅಮ್ಮ ಪುನಃ ಅದೇ ಮಾತು. ನಿನ್ನ ಮಗನಾಗಿ ಕ್ಷತ್ರಿಯ ಧರ್ಮವನ್ನು ನಾಶ ಮಾಡುವುದೇ ಇಲ್ಲ ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಈ ಜಗತ್ತೆಲ್ಲವೂ
ಹತಿಪಡಿಸಿದರೂ ಸರಿಯೇ ಈ ದುರ್ಯೋಧನನು ಫಲಚ್ಯುತನಾಗುವುದಿಲ್ಲ. ಯುದ್ಧವು ಕ್ಷತ್ರಿಯ ಧರ್ಮ. ನಾನು ನನ್ನ ಧರ್ಮವನ್ನ ಪಾಲನೆ ಮಾಡುವೆನು. ಕೇಳುವ ವಾಸುದೇವ, ಇದೇ ನನ್ನ ಕೊನೆಯ ಸಂದೇಶ. ಕಡೆಯ ನಿರ್ಧಾರ ಬೇರೆ ಖಡಮತಿ ಪಾಂಡವರೊಡೆಯನ ಕೇಳು. ಕಡೆಯ ನಿರ್ಧಾರ ಬೇರೆ ಖಡಮತಿ ಪಾಂಡವರೊಡೆಯನ ಕೇಳು. ಕೆಟ್ಟರೂ ಸರಿಯ ಎದೆಗೆಡದೆ ಬೆಟ್ಟುಕೊಳ್ಳಲು ಕೋರು ರಾಜ್ಯವನ್ನು. ಕೆಟ್ಟರೂ ಸರಿಯ ಎದೆಗೆಡದೆ ಬೆಟ್ಟುಕೊಳ್ಳಲು ಕೋರು ರಾಜ್ಯವನ್ನು. ಅಟ್ಟ ಆಸದಿಂದ ಭುಜವ ತಟ್ಟಿ ಮೆಟ್ಟಿ ಮೆರವಿಗೆನ್ನುವ ಇಲಿಗಳು ಅಟ್ಟ ಆಸದಿಂದ ಭುಜವ ತಟ್ಟಿ ಮೆಟ್ಟಿ ಮೆರವಿಗೆನ್ನುವ ಇಲಿಗಳು ಕಥೆಯ ನಿರ್ಧಾರ ಬೇರೆ ಖಡಮತಿ ಪಾಂಡವರೊಡೆಯನು ಕಥೆಯ ನಿರ್ಧಾರ ಬೇರೆ. ಹುರುಬಲ ರೋಮರ ಬೆಂಬಲವಿರಲು ಛಲವನ್ನು ಬಿಡಲು ನೆಲವನ್ನು ಪಡೆನು. ಹುರುಬಲ ರೋಮರ ಬೆಂಬಲವಿರಲು ಛಲವನ್ನು ಬಿಡಲು ನೆಲವನ್ನು ಪಡೆನು. ಆಕಾಶವು ಮಂಡಲ ಕರೆದು ಹಿರಿಯಲಿ. ಆಕಾಶವು ಮಂಡಲ ಕರೆದು ಹಿರಿಯಲಿ. ರಾಜ್ಯವನ್ನು ಯುದ್ಧ ಮಾಡಿ ಗೆದ್ದು ಪಡೆಯಲಿ. ಕಡೆಯ ನಿರ್ಧಾರ ಬೇಳೆ ಖಡಮತಿ ಪಾಂಡವರೊಡೆಯನಿಗೆ ಕಡೆಯ ನಿರ್ಧಾರ ಬೇಳೆ. ಪಾಂಡವರಿಗೆ ಸಮಭಾಗವ ಕೊಡಿಸಿ ಈ ಪಟ್ಟ ಶಮ ಸಾರ್ಥಕವಾಗದೆ. ಪಾಂಡವರಿಗೆ ಸಮಭಾಗವ ಕೊಡಿಸಿ ಈ ಪಟ್ಟ ಶಮ ಸಾರ್ಥಕವಾಗ ಒಂದು ಮಾರ್ಗವನ್ನು ಅನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ. ಬಂದ ಮಾರ್ಗವನ್ನು ಅನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ ಅಲ್ಲವೇ ಮಾಧವ? ಸಂಧಾನಕ್ಕಾಗಿ ಬಂದ ಹದಿಯ ಸಭೆಯಳಿಂದು ಸತ್ಕರಿಸಲಿರುವೆವು. ಸಂಧಾನಕ್ಕಾಗಿ ಬಂದ ಹದಿಯ ಸಭೆಯಳಿಂದು ಸತ್ಕರಿಸಲಿರುವೆವು. ಕಡೆಯ ನಿರ್ಧಾರ ಬೇಳೆ ಖಡಮತಿ ಪಾಂಡವರೊಡೆಯನಿಗೆ ಕಡೆಯ ನಿರ್ಧಾರ ಬೇಳೆ ಖಡಮತಿ ಪಾಂಡವರೊಡೆಯನಿಗೆ. ಕೆಟ್ಟರೂ ಸರಿಯೇ ಎದೆಗೆಡದೆ ಬೆಟ್ಟುಕೊಳ್ಳಲು ಕೋರು ರಾಜ್ಯವನ್ನು. ಕೆಟ್ಟರೂ ಸರಿಯೇ ಎದೆಗೆಡದೆ ಬೆಟ್ಟುಕೊಳ್ಳಲು ಕೋರು ರಾಜ್ಯವನ್ನು. ಅಟ್ಟಹಾಸದಿಂದ ಭುಜವ ತಟ್ಟಿ ಮೆಟ್ಟಿ ಮೆರವಿ ಎನ್ನುವ ಅಟ್ಟಹಾಸದಿಂದ ಭುಜವ ತಟ್ಟಿ ಮೆಟ್ಟಿ ಮೆರವಿ ಎನ್ನುವ ಕಡೆಯ ನಿರ್ಧಾರ ಬೇಳೆ ಕಡೆಯ ನಿರ್ಧಾರ ಬೇಳೆ ಕಡೆಯ ನಿರ್ಧಾರ ಬೇಳೆ. ಕೃಷ್ಣ ಬಾವಾ, ಸಮರ ಯಜ್ಞದಲ್ಲಿ ನಾವು ದೀಕ್ಷಿತರು. ಪಾಂಡವರಿಗೆ ರಾಜ್ಯವು ದೊರೆಯುವುದಾದರೆ ಅದು ಎಲ್ಲಿ ಗೊತ್ತೇ? ಎಲ್ಲಿ ಬಾವಾ? ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಫಾಲನದಲ್ಲಿ, ವೀರರತಿಕರ ಘೋಷದಲ್ಲಿ. ಇದನ್ನು ಚೆನ್ನಾಗಿ ತಿಳಿದಿರು. ಕೆಟ್ಟರೂ ಸರಿಯೇ ಕಟ್ಟ ಕಡೆಯದಾಗಿ ಕಾಡಿಗಟ್ಟಬೇಕೆಂದು ಪಟ್ಟು ಹಿಡಿದ ಕೆಚ್ಚದೆ ಕಟ್ಟಾಳು ಚಂದ್ರಕುಲ ಚಕ್ರೇಶ್ವರನ ಕಂಡು ಕೇಕೆ ಹೋಗಿ ನಕ್ಕಳಲ್ಲವೇ ಆನಿನ ಪಾಂಡವ ಸತಿ ಪಾಂಚಾಲಿ. ಅಂದೇ ಅಂದೇ ತೊಟ್ಟನು ಛಲವನ್ನ. ಭೂತ ಪೇತ ಪಿಶಾಚಿಗಳ ಒಡೆಯನಾದ ಆ ಭೂತನಾಥೇಶ್ವರನೇ ಕಾಲ್ ಕೆರೆದು ಕದನಕ್ಕೆ ಬಂದು ಎಂಥರೂ ಸರಿ ಕಲೆ ಅಂಶದಿಂದ ಉದ್ಭವಿಸಿದ ಅಸ್ತ್ರಾವತಿಯ ರಕ್ತ ಸಿಂಹಾಸನವು ರಕ್ತದ ಮಡುವಿನಲ್ಲಿ
ಕೊಚ್ಚಿ ಹೋದರೂ ಸರಿಯೇ. ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನಧರನೆಂಬ ನಾನು ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಹೋದರೂ ಸರಿ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೇಳು ಮುರಾರಿಯೇ, ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಕೇಳು ಮುರಾರಿಯೇ, ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಛಲವನ್ನು ಬಿಡದಲ್ಲೇ ಕಡುಗಲಿ ಗರ್ಭದಿ, ಛಲವನ್ನು ಬಿಡದಲ್ಲೇ ಕಡುಗಲಿ ಗರ್ಭ. ಛಲವೋ ಜಯಿಸಿ ಮುದದೊಡನ, ಛಲವೋ ಜಯಿಸಿ ಛಲವ ಜಯಿಸಿ ಕನ ಮುದದಿ ಮೆರೆಯು ಕೊಡುವುದಿಲ್ಲವಲ್ಲ. ಕಥೆಯಲ್ಲಿ ನೋಡನೆ ಯುದ್ಧವ, ಆ ಬಾಂಡು ಮಾಡಿ ಗೆಲ್ಲಲು ರಾಜಧೀರತ್ವದಿ, ಮಾಡಿ ಗೆಲ್ಲಲು ರಾಜಧೀರತ್ವದಿ. ಕೊಡುವುದಿಲ್ಲವಲ್ಲ ಕೃಷ್ಣ. ಸಮರ ಯಜ್ಞದಲ್ಲಿ ನಾವು ದೀಕ್ಷಿತರು. ಪಾಂಡವರಿಗೆ ರಾಜ್ಯವು ದೊರೆಯುವುದಾದರೆ ಅದು ಎಲ್ಲಿ ಗೊತ್ತೇ? ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ವಾದನದಲ್ಲಿ, ವೀರರತಿಕರ ಘೋಷದಲ್ಲಿ. ಇದನ್ನು ಚೆನ್ನಾಗಿ ತಿಳಿದಿರು. ನನಗಿನ್ನು ಸಮಯವಿಲ್ಲ, ಬರುತ್ತೇನೆ. ಸಮಯವಿಲ್ಲ. ಅಧರ್ಮ ಸುರಿಯಿಂದ ಉನ್ಮತ್ತನಾದವನಿಗೆ ಧರ್ಮಾಚರಣೆಗೆ ಸಮಯವೆಲ್ಲಿಯದು? ಹಸಿದ ಬೇಟೆಯ ನಾಯಿಯಂತೆ ಮೃತ್ಯು ಬೆನ್ನಟ್ಟಿಕೊಂಡು ಬರುತ್ತಿರುವಾಗ ಮಾನವನಿಗೆ ಸಮಯವೆಲ್ಲಿಯದು? ಹತಭಾಗ್ಯ ಕುಮಾರ, ನೀನು ನಾಶವನ್ನು ಹೊಂದುವೆ, ಸಂಗಡ ಕುರುಕುಲವು ನಾಶವಾಗುವುದು. ನಿನ್ನ ವೃದ್ಧಂದ ಪಿತನು ಶೋಕ ಸಾಗರದಲ್ಲಿ ಮುಳುಗುವನು. ನಾನು ಮಾತ್ರ ಅನನ್ಯ ಗತಿಗಳಾಗಿ ನೀರವವಾಗಿ ಕಣ್ಣೀರು ಸುರಿಸುತ್ತಾ ಆ ವಿಷಾದಮಯ ದೃಶ್ಯವನ್ನು ನೋಡಬೇಕಾಗುವುದು. ಹೇ ಪರಮಾತ್ಮ, ಈ ಗಾಂಧಾರಿ ಹಣೆಯಲ್ಲಿ ಇನ್ನೂ ಅದೇನನ್ನು ಬರೆದಿರುವೆ ಸ್ವಾಮಿ? ಅನರ್ಥವಾಯಿತು ವಾಸುದೇವ, ಅನರ್ಥವಾಯಿತು. ಆ ದುರಾತ್ಮರು ನಿನ್ನನ್ನು ಬಂಧಿಸಲು ತಂತ್ರ ಹೂಡಿರೋರು. ಏನು? ನನ್ನನ್ನು ಬಂಧಿಸುವರೇ? ಅದೆಂದಿಗೂ ಸಾಧ್ಯವಿಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ಏನು ದುರ್ಯೋಧನನ ದರ್ಪವು ಇಷ್ಟೊಂದು ಮಿತಿ ಮೀರಿತೆ? ವಾಸುದೇವ, ನಿನಗೆ ಕೈಗಳನ್ನು ಜೋಡಿಸಿ ಬೇಡಿಕೊಳ್ಳುತ್ತಿರುವೆ ಸ್ವಾಮಿ, ಈ ಪಾಪಮಯ ಸಭೆಯಲ್ಲಿ ಒಂದು ಕ್ಷಣವೂ ನಿಲ್ಲಬೇಡ. ನೀನು ಇಲ್ಲಿಂದ ಹೊರಟು ಹೋಗು ತಂದೆ. ದುರ್ಯೋಧನ ಎದುರಿ ನಾನು ಇಲ್ಲಿಂದ ಪಲಾಯನ ಮಾಡಲೇ? ಅದೆಂದಿಗೂ ಆಗತಕ್ಕ ಮಾತಲ್ಲ. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸಂಹರಿಸಿದ ನಾನು ದರ್ಪಾಂಧನಾದ ದುರ್ಯೋಧನ ಎದುರುವುದೇ? ಈ ಚಕ್ರದಲ್ಲಿ ಎಷ್ಟೊಂದು ಶಕ್ತಿ ಇದೆ ಎಂಬುದನ್ನು ನೀನು ಅರಿತಿರುವೆ ಪ್ರಭು. ಇದರ ಒಂದಲ್ಪ ಆವರ್ತದಿಂದ ಜಗತ್ತಿನ ಪ್ರಳಯವು ಪ್ರಾರಂಭವಾಗುವುದು. ಆಕಾಶದ ಗ್ರಹತಾರಕ ಸಮೂಹವು ಮಕ್ಕಳ ತಿರುಕು ಕಲ್ಲಿನಂತೆ ಕುಣಿಯಲಾರಂಭಿಸುವು. ಕೋಟಿ ಕೋಟಿ ದುರ್ಯೋಧನರು ಗತಪ್ರಾಣವಾಗಿ ಮಣ್ಣಿನಲ್ಲಿ ಇಂತಹ ನಾನು ಒಬ್ಬ ದುರ್ಯೋಧನಿಗೆ ಎದುರಿ ಭೀತನಾಗಲೇ? ಅದೆಂದಿಗೂ ಆಗತಕ್ಕ ಮಾತಲ್ಲ ರಾಜಮಹಿಷಿ. ವಾಸುದೇವ, ಓ ಪಾಂಡುರಂಗ, ಮಹಿಮೆಯ ಬಣ್ಣಿಸಿ ಮಾತುಗಳ ಕಾಣೆ
ಭೂಮಿಗಳ ತುಳಿದಂತ ಪಾದ ಕಾಳಿಂಗನ ಶಿರದೆ ಕುಣಿದಾಡಿದ ಪಾದ ಪಾಪವನ್ನು ತೊಳೆದಂತ ಸುರಸತಿಗೆ ಸನ್ನಿಧಿ ತಂದ ಪಾಪವನ್ನು ತೊಳೆದಂತ ಸರಸ್ವತಿಗೆ ಸನ್ನಿಧಿ ತಂದ ಪಾವನ ಶ್ರೀಪಾದವನ ವಿಜಯಯ್ಯ ಓ ಪಾಂಡುರಂಗ ಪ್ರಭಾ ವಿಠಲ ವೇಣುಗೋಪಾಲ ರುಕ್ಮಿಣಿ ಲೋಲ ಈ ಪಾವನ ಪಾದಗಳ ಮಹಿಮೆಯ ವರ್ಣಿಸಿ ಮಾತುಗಳ ಕಾಣಲು ತಂದೆ ವಿಠಲ ಓ ಪಾಂಡುರಂಗ ಪ್ರಭಾ ವಿಠಲ ಪ್ರಭಾ ವಿಠಲ ಪ್ರಭಾ ವಿಠಲ ಪ್ರಭಾ ವಿಠಲ. ಭಯವಲ್ಲ ಸ್ವಾಮಿ, ಭಯವಲ್ಲ. ದಾನವ ವಿಜಯ ಯದುಪತಿಗೆ ಶತ್ರುಗಳ ಭಯವೇ, ಜಗದ್ರಕ್ಷಕನಿಗೆ ಪರಪಕ್ಷದ ಪರಾಜಯವೇ, ಗದಾಚಕ್ರಪಾಣಿಗೆ ವಿರೋಧಿಗಳ ಚಿಂತೆಯೇ. ಭಯಕ್ಕಾಗಿ ಹೇಳುತ್ತಿಲ್ಲ ಸ್ವಾಮಿ, ಆದರೆ ನನ್ನ ಕಣ್ಣ ಮುಂದೆ ನನ್ನ ಗುರುವಿನ ಅವಹೇಳನವನ್ನು ನಾನು ಹೇಗೆ ತಾನೇ ಸಹಿಸಲಿ, ಅದು ನನ್ನ ಕುಲಾಂಗನ ಪುತ್ರನ ಕೈಯಿಂದ. ಪರಮಾತ್ಮ, ನೀನು ಭಕ್ತ ಪರಾಧೀನನಲ್ಲವೇ? ಈ ಭಕ್ತಳ ಪ್ರಾರ್ಥನೆಯನ್ನು ಕೇಳು. ನೀನಿಲ್ಲಿಂದ ಪಲಾಯನ ಮಾಡು, ನಿನ್ನ ಚರಣಗಳಿಗೆ ಬಿದ್ದು ಬೇಡುವೆನು ಸ್ವಾಮಿ. ಹೇಳು ತಾಯಿ, ಹೇಳು. ಇಂದು ನಿನ್ನ ಸಲುವಾಗಿ ನಾನು ಇಲ್ಲಿಂದ ಹೇಡಿಯಂತೆ ಪಲಾಯನ ಮಾಡ. ನಾನು ಯಾವ ಮಹತ್ವದ ಆಶೋತ್ತರಗಳಿಂದ ಇಲ್ಲಿಗೆ ಬಂದನೋ ಅದು ದೀಪ ಮುಟ್ಟಿದ ಪತಂಗದಂತೆ ಬಿರುಗಾಳಿಗೆ ಸಿಕ್ಕ ಹುಲ್ಲು ಕಡ್ಡಿಯಂತೆ ಕ್ಷಣ ಮಾತ್ರದಲ್ಲಿ ನಷ್ಟವಾಯಿತು. ದುರ್ಯೋಧನನನ್ನು ನನ್ನ ಪ್ರಿಯ ಬಂಧುವೆಂದು ಆಲಿಂಗಿಸಲು ಬಂದಿದ್ದೆ. ಆದರೆ ಅವನ ಔದತ್ಯವು, ನನ್ನ ಗೆಳತನದ ವರದ ಹಸ್ತವು ವಜ್ರವೈರ್ಯ ಮುಷ್ಟಿಯನ್ನಾಗಿ ಮಾರ್ಪಟ್ಟಿತು. ಆ ಸ್ತ್ರೀಯು ಚಿಂತೆ ಇಲ್ಲ ರಾಜಮಹಿಷಿ. ಈ ರಾಜ್ಯಸಭೆಯ ಶಾಂತ ವಾತಾವರಣದಲ್ಲಿ ನನ್ನ ಹೃದಯದ ಕಪೋತವು ರೆಕ್ಕೆಗಳು ಹುಟ್ಟಿ ಆರುವ ಮೊದಲೇ ದುರ್ಮರಣಕ್ಕೀಡಾಯಿತು. ಆದರೂ ಚಿಂತೆ ಇಲ್ಲ ರಾಜಮಹಿಷಿ. ಇಂದು ನಿನ್ನ ಸಲುವಾಗಿ, ಇಂದು ನಿನ್ನ ಸಲುವಾಗಿ, ಇಂದು ನಿನ್ನ ಸಲುವಾಗಿ ನಾನು ಇಲ್ಲಿಂದ ಏಡಿಯಂತೆ ಪಲಾಯನ ಮಾಡುವುದು ರಾಜಮಹಿಷಿ. ನೆಲ್ಲ ವಂಚಕಿ, ಎನ್ನಲ್ಲಿಗನೇ ಪಲಾಯನ. ಹಕ್ಕಗಳಿಂದ ಕೃಷ್ಣನನ್ನ ಬಂಧಿಸಿರಿ, ಬಂಧಿಸಿರಿ, ಬಂಧಿಸಿರಿ. ಖ್ಯಾತಿ ಬೇಡೈಸು ಯೋಧನನೆ ತೋರಿಗ ಖ್ಯಾತಿಗಳು ಸೈರನೆ. ಖ್ಯಾತಿ ಬೇಡೈಸು ಯೋಧನನೆ ತೋರಿಗ ಖ್ಯಾತಿಗಳು ಸೈರನೆ. ಅದೇಗಿಂತು ಒದರುವೆ, ಅದೇ ಮಗ ಬಗುಳುವೆ. ಅದೇಗಿಂತು ಒದರುವೆ, ಅದೇ ಮಾತ ಬಗುಳುವೆ. ಕುಲಗೀನ ಕುಲವ ಮರತಯ್ಯ ದುರಗಳು ಕಡಿಯಲೇ ಬಿಡುವೆ. ಕುಲಹೀನ ಕುಲವ ಮರತಯ್ಯ ದುರಗಳು ಕಡಿಯಲೇ ಬಿಡುವೆ. ಕದನದೊಳು ನಿನ್ನ ಮದವ ನಡಗಿಪ ಕೃಷ್ಣ, ಕದನದೊಳು ಮದವ ನಡಗಿಪ ಚತುರರು ಬರುಳೆ. ಪಂದಮತಿಯಂತೆ ಮುಂದನರಿಯದೆ ಭವ ಕೃಷ್ಣ, ಪಂದಮತಿಯಂತೆ ಮುಂದನರಿಯದೆ ಕಂದುಗವ ಪಡುವೆ ನೀ, ಕಂದುಗವ ಪಡುವೆ. ಕೇಸರನ ಸೈಪೆ ಈ ನಿನ್ನ ಮೋಸ. ಕೇಸರನ ಸೈಪೆ ಈ ನಿನ್ನ ಮೋಸ. ಸೈರಿಸಬಲ್ಲವರ, ಸೈರಿಸಬಲ್ಲವರ. ಹರಮ ಪುರುಷ ನೆನಪ ಬಿರುಗಳು ಹರವಿಗಳು ಹರಗಿವೆ ಕೆಡುಕಂದು. ಹರಮ ಪುರುಷ ನೆನಪ ಬಿರುಗಳು ಹರವಿಯೋ ಹರವು ಹರಗುವ ಕೆಡುಕ. ಗತಿ ಬೇಡೈಸು ಯೋಧನನೆ ತೋರಿಗ ಖ್ಯಾತಿಗಳು ಸೈರನೆ. ಗತಿ ಬೇಡೈಸು ಯೋಧನನೆ ತೋರಿಗ ಖ್ಯಾತಿಗಳು ಸೈರನೆ. ಸೈರನೆ, ಸೈರನೆ, ಸೈರನೆ.
ಕೃಷ್ಣನ ಹಕ್ಕುಗಳಿಂದ ಬಂಧಿಸಿರಿ. ನನ್ನನ್ನು ಬಂಧಿಸುವೆ ಸುಯೋಧನ? ಬಟ್ಟೆಯಿಂದ ಬೆಂಕಿಯನ್ನು, ಬರಲಿನಿಂದ ಸಾಗರವನ್ನು, ಗಾಳಿಯಿಂದ ಪ್ರತಿಬಿಂಬವನ್ನು ಬಂಧಿಸುವೆಯ? ವ್ಯರ್ಥ ವ್ಯರ್ಥ, ಅದೆಂದಿಗೂ ಸಾಧ್ಯವಿಲ್ಲ ಸುಯೋಧನ, ಸಾಧ್ಯವಿಲ್ಲ. ಕೃಷ್ಣ, ಈ ಬೆದರಿಕೆಯ ಮಾತುಗಳಿಂದ ಪ್ರಯೋಜನವಿಲ್ಲ. ಹಕ್ಕುಗಳಿಂದ ಕೃಷ್ಣನನ್ನು ಬಂಧಿಸಿರಿ. ಸಹೋದರ ದುಶ್ಯಾಸನ, ನೀನಾದರೂ ಬಂಧಿಸು. ಏಕೆ ಯಾರೂ ಬಂಧಿಸುವುದಿಲ್ಲವೇ? ನಾನೇ ಬಂಧಿಸುವೆನು. ಈಗ ಬಂಧಿಸು ನನ್ನನ್ನು. ಸಹೋದರ ದುಶ್ಯಾಸನ, ಖಡ್ಗವನ್ನು ಒಳಗಚ್ಚು. ಕೃಷ್ಣನನ್ನ ಸಂಹರಿಸು. ಅಣ್ಣ, ಅಲ್ಲಿಯೂ ಕೃಷ್ಣ, ಇಲ್ಲಿಯೂ ಕೃಷ್ಣ, ಎಲ್ಲೆಲ್ಲಿಯೂ ಕೃಷ್ಣರೇ. ಕುರು ಸಾಮ್ರಾಜ್ಯದ ಚಕ್ರವರ್ತಿ, ಏನಾಯ್ತು ನಿನ್ನ ಶೌರ್ಯ? ಏನಾಯ್ತು ನಿನ್ನ ಶೌರ್ಯ? ಪಾಂಡವರಿಗೆ 5 ಗ್ರಾಮಗಳಲ್ಲ, 5 ಮಾರು ಭೂಮಿಗಳನ್ನು ಕೊಡುವುದಿಲ್ಲ, ಸೂಜಿ ಮನೆಯಷ್ಟು ಜಾಗವನ್ನು ಕೊಡುವುದಿಲ್ಲ, ಹೊರಟು ಹೋಗುವ ಕೃಷ್ಣ ಎಂದು ಹೇಳಿದಲ್ಲ. ಏನಾಯ್ತು ನಿನ್ನ ದರ್ಪ? ಏನಾಯ್ತು? ಒಂದು ರಾಜ್ಯಸಭೆಯಲ್ಲಿ ಸಹೋದರರ ಪತ್ನಿಯನ್ನು ರಾಜ್ಯಸಭೆಗೆ ತೆಳೆದು ತಂದು ನೀನು ಮಾಡಿದ ಕಾಮಕ ಕ್ರಿಯೆಯನ್ನು ನೋಡಿದರೆ ನನಗೆಷ್ಟೊಂದು ಹೊಟ್ಟೆ ಉರಿಯುವುದು ಗೊತ್ತಾ? ಅಂತಹ ನೀನು ನನ್ನನ್ನು ಈ ಸಭೆಯಿಂದ ಹೊರಡಲು ಪ್ರಯತ್ನಿಸಿದೆಯಲ್ಲ, ನಿನ್ನ ಶೌರ್ಯವೇನಾಯಿತು ದುಶ್ಯಾಸನ? ಏನಾಯಿತು? ಆಕಾಶವೇ ನಡುಗಲಿ, ಭೂಮಿಯೇ ಗಡಗಡನೆ ನಡುಗಲಿ, ದುರ್ಯೋಧನ ದುಶ್ಯಾಸನನ ಮಾತನ್ನು ನಾನು ಎಂದಿಗೂ ಮೀರುವುದಿಲ್ಲ ಎಂದು ಹೇಳಿದೆಯಲ್ಲ ಸೈನ್ಯವ. ಏನಾಯ್ತು ನಿನ್ನ ಶೌರ್ಯ? ಏನಾಯ್ತು? ಇನ್ನು ಗಾಂಧಾರ ದೇಶದ ರಾಜ ಶಕುನಿ ಮಹಾರಾಜ ಕುತಂತ್ರಿ ತನ್ನ ತಂಗಿಯನ್ನು ಕಣ್ಣು ಕಾಣದ ಧೃತರಾಷ್ಟ್ರನಿಗೆ ಕೊಟ್ಟು ಪಾಂಡವರನ್ನು ಕೌರವರನ್ನು ಛಿದ್ರ ವಿಚಿತ್ರ ಮಾಡಿದ ಪರಮ ಪಾತಕಿ. ಇಂದು ನಿನ್ನ ಸಭೆ, ರಾಜ್ಯಸಭೆಯಲ್ಲಿ ನಿನ್ನವೇನಾಯಿತು? ಪಾಂಡವರನ್ನು ಕೌರವರನ್ನು ಕೂಡಿಸಿ ದಾಳಗಳನ್ನು ಎಸೆದು ಪಾಂಡವರಿಗೆ ವನವಾಸ ಮತ್ತು ಅಜ್ಞಾತ ವಾಸವನ್ನು ನೀಡಿದೆಯಲ್ಲ. ಇಂದು ನಿನ್ನ ಶೌರ್ಯವೇನಾಯಿತು ಶಕುನಿ? ಏನಾಯಿತು ನಿನ್ನ ಶೌರ್ಯ? ಪರಮಾತ್ಮ, ಕರ್ಣ, ಪರಮಾತ್ಮ, ಅಂದು ನೀನು ಏನು ಹೇಳಿದೆ? ರಾಜ್ಯಸಭೆಯಲ್ಲಿ ಅರ್ಜುನನೊಡನೆ ನಾನು ಯುದ್ಧ ಮಾಡುವುದನ್ನು ನೋಡಿ ಆ ನನ್ನ ಸ್ವಾಮಿ ಆನಂದಿಸಬೇಕು ಎಂದು ಹೇಳಿದೆಯಲ್ಲ. ಅರ್ಜುನ ಯಾರು ಎಂದು ತಿಳಿದಿರುವೆಯ? ಧರ್ಮಕ್ಕೆ ಜಯ, ಅಧರ್ಮಕ್ಕೆ ಅಪಜಯವೆಂದು ತಿಳಿದಿರುವೆ. ಆ ಧರ್ಮರಾಯನ್ ಯಾರೆಂದು ತಿಳಿದಿರುವೆಯ? ಸಾವಿರಾನೆ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ಇವನು ಯಾರೆಂದು ತಿಳಿದಿರುವೆಯ? ಮಾದ್ರಿ ಕುಮಾರರಾದ ನಕುಲ ಸಹದೇವರು ಇವರು ಯಾರೆಂದು ತಿಳಿದಿರುವೆಯ? ಇವರ ಎತ್ತ ತಾಯಿ ಕುಂತಿ ದೇವಿ, ಅರ್ಥಾತ್ ನನ್ನ ಸೋದರ ಅತ್ತೆ, ಇವರು ಯಾರೆಂದು ತಿಳಿದಿರುವೆಯ? ಇವರನ್ನು ಪರಿಚಯಿಸಲು ಇಂದು ಸೂರ್ಯ ಉದಯಿಸುವುದಕ್ಕೂ ಮುನ್ನವೇ ಈ ವಿಚಾರವನ್ನು ನಿನಗೆ ತಿಳಿಸುವೆನು. ನನ್ನ ಸಂಗಡ ಬಾ, ನಿನಗೊಂದು ಸಂತೋಷವಾದ ವಿಚಾರವನ್ನು ತಿಳಿಸುವೆನು ಕರ್ಣ. ಸಂತೋಷವಾದ ವಿಚಾರವನ್ನು ತಿಳಿಸುವೆನು. ಪರಮಾತ್ಮ, ನಮ್ಮವರಲ್ಲಿ ಹೇಗೆ ಇರುವರು? ಅದನ್ನು ಮುಂದಿನ ಪ್ರಯೋಗದಲ್ಲಿ ಹೇಳುವಿ. ನನ್ನ ಸಂಗಡ ಬಾ ಕರ್ಣ. ಪರಮಾತ್ಮ, ಪರಮಾತ್ಮ, ಮಹಾಮಹಿಮರಾದ ನೀನು
ಕುಲಹೀನನಾದ ನನ್ನನ್ನು ಇಷ್ಟೊಂದು ಆಧರಿಸಲು ಕಾರಣವೇನು ದೇವ? ಕರ್ಣ, ಕ್ಷತ್ರಿಯೋಚಿತವಾದ ಗುಣಗಳು ನಿನ್ನಲ್ಲಿ ರರಾಯಿಸ್ತಿರುವಾಗ ನೀನೇಕೆ ಕುಲಹೀನದಂತಾಗುವೆ ಕರ್ಣ? ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ? ಕರ್ಣ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿ ದೇವಿಯೇ ನಿನ್ನ ಜನನಿ, ಸೂರ್ಯದೇವನೇ ನಿನ್ನ ಜನಕ. ಲೋಕೈಕ ವೀರರಾದ ಪಾಂಡವರು ನಿನಗೆ ಸಹೋದರಾಗಬೇಕು ಕರ್ಣ, ಸಹೋದರಾಗಬೇಕು. ಏನಂದೆ ದೇವ? ನಾನು ಚಂದ್ರಕುಲದವನೇ. ಹೌದು ಕರ್ಣ. ಲೋಕೈಕ ವೀರರಾದ ಆ ಪಾಂಡವರು ನನ್ನ ಸಹೋದರರೇ. ಪರಮ ಭಾಗ್ಯವತಿಯಾದ ಕುಂತಿ ದೇವಿಯು ನನ್ನ ತಾಯಿಯೇ. ಹೌದು ಕರ್ಣ. ಓಹೋ, ಇದು ಯುದ್ಧದ ಕಾಲ. ಅದರಲ್ಲಿಯೂ ತಾವುಗಳು ಪಾಂಡವರ ಪಕ್ಷಪಾತಿಗಳು. ಅವರ ತಲೆ ಕಾಯುವ ಸಲುವಾಗಿ ನನ್ನನ್ನು ಈ ರೀತಿಯಾಗಿ ವಂಚಿಸಲು ಬಂದಿರುವ ಪರಮಾತ್ಮ. ಕರ್ಣ, ರಾಜಾಜಿ ರಾಜನೆನಿಸಿ ಹಸ್ತಿನಾವತಿಯ ದಿವ್ಯ ರತ್ನ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ನೀನಿಂದು ಪರರ ಸೇವೆಯಲ್ಲಿ ಕೈಕಟ್ಟಿಕೊಂಡು ಕುಳಿತಿರುವಲ್ಲ. ನನ್ನ ಮಾತನ್ನು ಸತ್ಯವೆಂದು ನಂಬು ಕರ್ಣ. ಪರಮಾತ್ಮ, ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳು ಎಲ್ಲಿವೆ ಪರಮಾತ್ಮ? ಏಕಿಲ್ಲ. ಹಿಂದೆ ನಿನ್ನ ತಾಯಿಯಾದ ಕುಂತಿದೇವಿಯು ಕನಿಕಾವಸ್ಥೆಯಲ್ಲಿದ್ದಾಗ ದುರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶವನ್ನು ಹೊಂದಿದಳು. ಆ ಮಂತ್ರಗಳು ಫಲಿಸುವೋ ಇಲ್ಲವೋ ಎಂಬ ಚಾಪಲ್ಯದಿಂದ ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಲು ನೀನು ಜನಿಸಿದೆ. ಲೋಕಪವಾದಕ್ಕೆ ನಿನ್ನ ತಾಯಿಯಾದ ಕುಂತಿ ದೇವಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ನಂತರ ನೀನು ಸೂತರ ಕೈಯಲ್ಲಿ ಸಿಕ್ಕಿ ಅವರ ಪೋಷಣೆಯಲ್ಲಿ ಬೆಳೆದು ಈಗ ಆ ದುರ್ಯೋಧನ ಆಸ್ಥಾನದಲ್ಲಿ ಮಾಂಡಲಿಕನಾಗಿರುವೆ ಕರ್ಣ. ಪರಮಾತ್ಮ, ಕರ್ಣ, ಪರಮಾತ್ಮ, ಪಾಂಡುಕುವರರ ಸೇರುತ್ತೆ ನೀನು ದರಜನು ಪರಯ ಧರ್ಮದಿ ನಿರತ. ಕರ್ಣ, ಪಾಂಡುಕುವರರ ಸೇರುತ್ತೆ ನೀನು ದರಜನು ಪರಯ ಧರ್ಮದಿ ನಿರತ. ಅನುಜರ ಸೇರೈ ಕರ್ಣ, ಅನುಜರ ಸೇರೈ ಕರುಣಯ ತೋರೈ. ಅನುಜರ ಸೇರೈ ಕರುಣಯ ತೋರೈ. ನೀ ಬಾಳಿ ನೀ ಬಾಳಿ ಸುರಚಿರ ಶರದರ ಶರಣರ ಪೊರೆವನೆ. ಸುರಚಿರ ಶರದರ ಶರಣರ ಪೊರೆವನೆ. ಮಾತನು ಪ್ರೇಮದಿ ಆಲಿಸುತ್ತೀರ. ಮಾತನು ಪ್ರೇಮದಿ ಆಲಿಸುತ್ತೀರ. ದಾನ ಶೂರನಿ ನಾಂಕಿತ ಬಿರುದ. ಕರ್ಣ, ದಾನ ಶೂರನಿ ನಾಂಕಿತ ಬಿರುದ ಬೆಳೆಸಿದ ನಿಜ ವರಗುಣಶೀಲ. ಕರ್ಣ, ಬೆಳೆಸಿದ ನಿಜ ವರಗುಣಶೀಲ. ಹೊರಯಿತ ಪ್ರೇಮಿ ಸುಕೃತಗಾಮಿ. ಹೊರಯಿತ ಪ್ರೇಮಿ ಸುಕೃತಗಾಮಿ. ಬಾರಿಗಾಮಿ ಸುರಚಿರ ಶರದರ ಶರಣರ ಪೊರೆವನೆ. ಕರ್ಣ, ಸುರಚಿರ ಶರದರ ಶರಣರ ಪೊರೆವನೆ. ಮಾತನು ಪ್ರೇಮದಿ ಆಲಿಸುತ್ತೀರ. ಮಾತನು ಪ್ರೇಮದಿ ಆಲಿಸುತ್ತೀರ. ಆಲಿಸುತ್ತೀರ ಆಲಿಸುತ್ತೀರ ಆಲಿಸುತ್ತೀರ. ಕರ್ಣ, ಪರಮಾತ್ಮ, ಈಗಲೂ ನನ್ನ ಸಂಗಡ ಬಾ. ಪಾಂಡವರನ್ನು ಕೌರವರನ್ನು ನಿನ್ನ ಪಾದ ಮೇಲೆ ಕೆಡುವೆನು. ಹಾಗೂ ಸಮಸ್ತ ಸಾಮಂತ ರಾಜರನ್ನು ಓಲೈಸಿಕೊಂಡು ಹಸ್ತಿನಾವತಿಯ
ದಿವ್ಯ ರತ್ನ ಸಿಂಹಾಸನ ಮೇಲೆ ಕುಳಿತು ರಾಜ್ಯಭಾರ ಮಾಡಿವೆಯಂತೆ. ಪರಮಾತ್ಮ, ಆ ಪಾಂಡವರು ನನ್ನ ಸಹೋದರರೇ. ಹೌದು ಕರ್ಣ. ಪರಮ ಭಾಗ್ಯವತಿಯಾದ ಕುಂತಿದೇವಿಯೂ ನನ್ನ ಹೆತ್ತ ತಾಯಿಯೇ. ಇದು ಸತ್ಯ ಸಂಗತಿಯೇ. ಕರ್ಣ, ನೀನು ಪೂಜಿಸುತ್ತಿರುವ ಆ ಸೂರ್ಯನಾಣೆ ನಿನ್ನ ಜನ್ಮ ವೃತ್ತಾಂತವು ಸತ್ಯ ಸತ್ಯ ಸತ್ಯ. ಓ ನನ್ನ ಭಾಗದ ದುರ್ದೈವವೇ, ನನ್ನನ್ನು ಎಷ್ಟೊಂದು ವಿಧವಾಗಿ ಕಾಡುತ್ತಿರುವೆ ಪರಮಾತ್ಮ.
ಕಡೆ ಆಶ್ರಯ ನೀಡಿ ಆಧರಿಸಿದ ಪ್ರಭು ಕೌರವೇಶ್ವರ, ಮತ್ತೊಂದು ಕಡೆ ಸೋದರ ವಾತ್ಸಲ್ಯವೆಂಬ ಪಾಶವನ್ನೇ ಕೊಳ್ಳಿಗೆ ಸುತ್ತಿಕೊಂಡಿರುವ ಆ ಪಾಂಡವರು. ಈ ಹೀರೋರಲ್ಲಿ ಯಾವುದನ್ನು ಆಶ್ರಯಿಸಲಿ, ಯಾವುದನ್ನು ತ್ಯಜಿಸಲಿ? ದೇವ, ನೀನೇ ಹೇಳು ದೇವ. ಕರ್ಣ, ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳಬೇಡ. ನಾನು ನಿನಗೆ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ದುಷ್ಕೀರ್ತಿ ಕಳಂಕದಿಂದ ನಿನ್ನನ್ನು ಉದ್ಧಾರ ಮಾಡಿದ್ದೇನೆ. ಮುಂದೆ ನೀನು ಯಾರನ್ನು ಆಶ್ರಯಿಸಬೇಕು, ಯಾರನ್ನು ತ್ಯಜಿಸಬೇಕು ನೀನೇ ನಿರ್ಧರಿಸು ಕರ್ಣ. ಪರಮಾತ್ಮ, ಆ ಪಾಂಡವರು ನನ್ನ ಸಹೋದರಾಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಹೇ ಹೀನ, ನೀಚ, ಸೂತ ಎಂದು ಹೀಯಾಳಿಸುತ್ತಿರುವರಲ್ಲ, ಅವರಿಗೆ ನಾನು ಇಂಥವನೇ ಎಂಬ ವಿಚಾರವು ತಿಳಿಯದೆ ದೇವಾ. ತಿಳಿಯದು ಕರ್ಣ. ಅಯ್ಯೋ, ಅದಂತಿರಲಿ, ನಿನ್ನ ತಾಯಿಯಾದ ಕುಂತಿ ದೇವಿಗೂ ನಿನ್ನ ಜನ್ಮ ವೃತ್ತಾಂತವು ತಿಳಿಯದು. ನಿನ್ನನ್ನು ನೋಡಿದಾಗಲೆಲ್ಲ ದೇವ, ಆ ಕರ್ಣನ್ಯಾರು, ಆತನು ನೋಡಿದರೆ ಕನಿಕರ ಉಂಟಾಗುವುದೆಂದು ಪದೇ ಪದೇ ನನ್ನನ್ನು ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ತಾಯಿಯಾದ ಕುಂತಿ ದೇವಿಗೆ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಬಂದಿರುವೆನು. ಅವಳು ನಿನ್ನನ್ನು ಕಾಣಲು ಅತಿ ಕಾತುರದಿಂದ ಗಂಗಾ ತೀರಕ್ಕೆ ಬರುವಳು. ಕರ್ಣ, ಪರಮಾತ್ಮ, ನೀನು ಆಕೆಯನ್ನು ನೋಯಿಸಬೇಡ, ಸಂತೋಷಪಡಿಸು. ಕರ್ಣ, ನಾನು ಬಂದು ಬಾಳೆ ವೇಳೆ ಆಯಿತು, ನಾನಿನ್ನ ಬರಲೇ ಕರ್ಣ. ಆಗಬಹುದು ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಹಾಡತಕ್ಕವನಲ್ಲ. ಹಾಗಾದರೆ ಆ ಪಾಂಡವರು ನನ್ನ ಸಹೋದರರೇ. ಪರಮ ಭಾಗ್ಯವತಿಯಾದ ಕುಂತಿ ದೇವಿಯು ನನ್ನ ಹೆತ್ತ ತಾಯಿಯೇ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರನೇ. 1000 ಆನೆಯ ಬಲವುಳ್ಳ ರುದ್ರಾಂಶ ಸಂಭೂತನಾದ ಆ ಭೀಮಸೇನನು ನನ್ನ ಸಹೋದರನೇ. ತೇಜೋ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರೇ. ಪಾಂಡುರಾಜ, ಕುಂತಿದೇವಿ, ಮಾದ್ರಿದೇವಿ ನನ್ನ ಜನನಿ ಜನಕರೇ. ಅಯ್ಯೋ, ಪರಶಿವನೊಡನೆ ಸರಿ ಸಮಾನವಾಗಿ ಹೋರಾಡಿ ಪಾಶುಪದತ್ರವನ್ನು ಪಡೆದ ಆ ನನ್ನ ಪ್ರಭು ಅರ್ಜುನನು ನನ್ನ ಸಹೋದರನೇ. ಅರ್ಜುನ, ನಾಳಿನ ಯುದ್ಧದ ರಂಗದಲ್ಲಿ ನಿನ್ನ ಶಿರಸ್ಸು ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲು? ಅಯ್ಯೋ ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವನಲ್ಲೋ. ಕೊಲ್ಲಲ್ಲೇ ಪಾಂಡು ಕುಮಾರರಂ, ಕೊಲರೇ ದುರದ ತಮ್ಮಂದಿರ. ಕೊಲರೇ நாம் ಬಿಟ್ಟೊಡೆ, ಕೊಲರೇ நாம் ಬಿಟ್ಟೊಡೆ ಕೌರವೇಶ್ವರನು ದೊರೆಯೋ ಸುಖ ಸಂಪತ್ತಿ ನಿಂಪಾಳ್ವನೆ. ಛಲದಿಂ ಪಾರ್ಥನ ರುಂಡವಂ ಥರಿದು, ಛಲದಿಂ ಪಾರ್ಥನ ರುಂಡವಂ ಥರಿದು ಮತ್ಸ್ವಾಮಿಗೆ ಮಮ ಆನಂದವಂ ಸಲ್ಲಿಸಲ್ಕಾಗದೆ ಪಾರ್ಥನ ಘೋರ ಶರಕೆನ ತುತ್ತಾಗಲೇ ಇದು ನಿಜವೇ ಶಕುನಿ? ನಾನು ಖಂಡಿತ ನಂಬುವುದಿಲ್ಲ. ನಂಬು ಅಂಗರಾಜ, ನಂಬು. ಕರ್ಣನ ಉದಾರ ಹೃದಯವನ್ನು ತಿಳಿದ ಆ ಕೌರವರು ನಿರ್ಭಯದಿಂದ ಈ ರೀತಿ ನಡೆಯುವುದರಲ್ಲಿ ಆಶ್ಚರ್ಯವೇನು?
ದುರ್ಯೋಧನಲ್ಲಿ ನಿನಗಿರುವ ಸ್ನೇಹ ಮತ್ತು ರಾಜಭಕ್ತಿ ಭರವಸೆಯಿಂದ ನಿನ್ನ ವಿಷಯದಲ್ಲಿ ಕುಹಾಕಿ ಶಬ್ದವನ್ನಾಡಲು ಹಿಂಜರಿಯಲಿಲ್ಲ ಕರ್ಣ. ಅವರು ಹಿಂಜರಿಯಲಿಲ್ಲ. ಶಕುನಿ, ಸ್ನೇಹದಲ್ಲಿ ವಂಚನೆಯೇ ನಿಜವಾಗಿಯೂ ನನ್ನ ರಕ್ತವು ಕುದಿಯುತ್ತಿರುವುದು. ಏನು ನಡೆಯಿತು ಮರೆಮಾಚದೆ ಹೇಳು ಶಕುನಿ. ಕಾರಣ ಕೃಷ್ಣನು ನೀನು ರಾಜ್ಯಸಭೆಯಿಂದ ಹೊರಗೆ ಹೋದ ಕೂಡಲೇ ಮೂರ್ಛಿತನಾಗಿದ್ದ ದುರ್ಯೋಧನನು ಎಚ್ಚೆತ್ತನು. ಅವನಾಗ ಹಸಿದ ಹೆಬ್ಬುಲಿಯಂತೆ ಹೋರ್ಬಟಿಸುತ್ತ ಕ್ರೋಧದಿಂದ ಬುದ್ಧಿ ಹೋದವನಾಗಿ ಭೀಷ್ಮ ದ್ರೋಣಾದಿಗಳನ್ನು ಪಾಂಡವರ ಪಕ್ಷಪಾತಿಗಳನ್ನು ನಿಂದಿಸಿದನು ಕರ್ಣ, ನಿಂದಿಸಿದನು. ಕಡೆಗೆ ಪಾಂಡವರೊಡನೆ ಯುದ್ಧಕ್ಕೆ ಸಿದ್ಧರಾಗುವಂತೆ ಸಮಸ್ತ ಸಾಮಂತರಿಗೂ ಆಜ್ಞೆ ಮಾಡಿದನು ಮತ್ತು ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟಬೇಕೆನ್ನು ತನ್ನಿಚ್ಛೆಯನ್ನು ಪ್ರಕಟವಾಗಿ ಹೇಳಿದನು. ಎಲ್ಲವೂ ನಿಶ್ಚಿತವಾದಂತೆ ಆಗ ಕುರುಪಿತ ಮಹನು ಏನು ಹೇಳಿದನು ಶಕುನಿ? ಹೊಸುಮೆಯಿಂದ ಭೀಷ್ಮನು ಆ ರೀತಿ ಹೇಳಿದ. ಆದರೆ ಆತನ ಮಾತಿನಿಂದ ನಿನ್ನ ಸೇನಾಧಿಪತ್ಯದ ಆಶಯವು ಭಂಗವಾಯಿತು ಕರ್ಣ, ಭಂಗವಾಯಿತು. ಶಕುನಿ, ನಾನು ಯಾವಾಗಲೂ ಸೇನಾಧಿಪತ್ಯಕ್ಕೆ ಆಶಿಸಿದವನಲ್ಲ. ಆದರೆ ಆ ದುರ್ಯೋಧನನಲ್ಲಿ ನನ್ನಲ್ಲಿದ್ದ ವಿಶ್ವಾಸವನ್ನು ಚಲಿಸುವಂತೆ ಮಾಡಿದವರು ಯಾರು ಶಕುನಿ? ರಥವನ್ನೇರಿ ಹೋದರಷ್ಟೇ ಭೀಷ್ಮನು ಈ ಸಂಗತಿಯನ್ನು ದುರ್ಯೋಧನನಿಗೆ ತಿಳಿಸಿದಂತೆ ಸ್ರಂತಿಯಾದ ಕೃಷ್ಣನ ಸವಿನುಡಿಗೆ ನೀನು ಎಲ್ಲಿ ವಚನಾದಿಯೋ ಏನೋ ಎಂದು ಆ ದುರ್ಯೋಧನನ ಸಂದೇಹ. ಕುರುಕುಲದ ಅರಸರು ಈ ಕರ್ಣನ ಸ್ವಾಮಿನಿಷ್ಠೆಯನ್ನು ತಿಳಿದಿಲ್ಲವೇ ಶಕುನಿ? ತಿಳಿದಿರುವರು. ಕೃಷ್ಣನಿಗೂ ನಿನಗೂ ನಡೆದ ಮಾತಿನ ರಹಸ್ಯವನ್ನು ತಿಳಿಯದ ಹೊರತು ನಿನಗೆ ಸೇನಾಧಿಪತ್ಯವನ್ನು ಕೂಡಕೂಡದೆಂದು ನಿರ್ಧಾರವಾಯಿತು ಕರ್ಣ, ನಿರ್ಧಾರವಾಯಿತು. ಇದಕ್ಕೆ ಕಾರಣ ಭೀಷ್ಮನೇ ಶಕುನಿ. ಯಾರಾದರಾಗಲಿ ಸಭೆಯಲ್ಲಿ ಕೆಲವರು ನಿನ್ನನ್ನು ತುಚ್ಛೀಕರಿಸಿ ಮಾತನಾಡಲು ಹಿಂಜರಿಯಲಿಲ್ಲ ಕರ್ಣ, ಹಿಂಜರಿಯಲಿಲ್ಲ. ಏನು ಹೇಳಿದರವರು? ಆ ದುರ್ವಾಕ್ಯಗಳನ್ನು ನಾನು ನುಡಿಯಲಾರೆ, ಆದರೂ ಎತ್ತವಿಲ್ಲ. ಸೂತ ಕುಲದಲ್ಲಿ ಹುಟ್ಟಿದ ನೀಚನಿಗೆ ಸ್ವಾಮಿ ಭಕ್ತಿ ಎಲ್ಲಿ ಇದೊಂದು ನಿಂದಿಸಿದರು ಕರ್ಣ, ನಿಂದಿಸಿದರು. ಸೂತ ಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದೆ? ವಿಧಾತನು ಮಾನವ ಜಾತಿಯ ಸದ್ಗುಣಗಳೆಲ್ಲವನ್ನು ಉಚ್ಚ ಕುಲದವರಿಗೆ ಮೀಸಲಾಗಿಟ್ಟನು ಶಕುನಿ. ಸಭೆಯಲ್ಲಿ ಜರಿದ ಪಮಾನಕ್ಕೆ ಸಭೆಯಲ್ಲಿ ಭೀಷ್ಮರು ಜರಿದ ಪಮಾನಕ್ಕೆ ಸಭೆಯಲ್ಲಿ ಭೀಷ್ಮರು ಜರಿದ ಶಕುನಿ
ಶಕುನಿ ಶಕುನಿ, ಈ ಅಪಮಾನವನ್ನು ನಾನು ಎಷ್ಟು ದಿನ ಸಹಿಸಲಿ? ಚಿಕ್ಕಂದಿನಲ್ಲಿ ಹುಡುಗರು ಸೂತಪುತ್ರನೆಂದು ನನ್ನ ಸಂಗಡ ಆಡಲು ಬರುತ್ತಿರಲಿಲ್ಲ. ನಾನು ಏಕಾಂಗಿಯಾಗಿ ಕಣ್ಣೀರು ಸುರಿಸುತ್ತಾ ಹೃದಯದ ವೇದನೆಯನ್ನು ಆ ಜಗತ್ಕರ್ತನಲ್ಲಿ ನಿರ್ಣಯಿಸಿಕೊಳ್ಳುತ್ತಿದ್ದೆ. ಹೇ ಪರಮೇಶ್ವರ, ಯಾವ ಪಾಪಕ್ಕಾಗಿ ನನ್ನನ್ನು ಈ ಸೂತ ಕುಲಕ್ಕೆ ತಳ್ಳಿದೆ ಎಂದು. ಆ ದಿನಗಳು ಕಳೆದವು. ತಿಳಿವು ಮೂಡಿತು. ಗುಣವೇ ಮಾನವನ ಸರ್ವಸ್ವವೆಂದು ತಿಳಿದೆ. ನನ್ನ ಮಾನಪಮಾನಗಳು ಗುಣವನ್ನು ಅವಲಂಬಿಸಿದೆ ಎಂದು ಕುಲವನ್ನಲ್ಲವೆಂದು ನಿಶ್ಚಯಿಸಿದೆ. ಆತ್ಮಶಕ್ತಿಯಿಂದ, ಪ್ರಯತ್ನ ವಿಶೇಷದಿಂದ, ದೈವ ಬಲದಿಂದ ನಾನಿಂದು ಅಂಗದೇಶದ ಅರಸು, ಕುರು ಸಾಮ್ರಾಜ್ಯದ ಮಾಂಡಲಿಕ. ಆದರೂ ಈ ಜನ್ಮದ ದುಷ್ಟಭೂತ ಈಗಲೂ ನನ್ನನ್ನು ಬಿಟ್ಟಿಲ್ಲ ಶಕುನಿ, ಈಗಲೂ ನನ್ನನ್ನು ಬಿಟ್ಟಿಲ್ಲ. ಪ್ರತಿಷ್ಠಾಪರರಾದ ಹಾರ್ಯರು ಈ ಸಕಲ್ಪಿತ ಮರ್ಯಾದೆಯನ್ನು ಹೊರದೂಡದ ಹೊರತು ಭಾರತಕ್ಕೆ ನಿಸ್ತಾರವಿಲ್ಲ ಶಕುನಿ, ನಿಸ್ತಾರವಿಲ್ಲ. ಸ್ಥಿರನಾಗು ಕರ್ಣ, ಸ್ಥಿರನಾಗು. ದುರ್ಯೋಧನಿನ ಅವ್ಯಾಧ್ಯತೆಯ ನಿರಾಕರಿಸಿದ ಪ್ರತಿಕಾರ ಈಗ ಈ ನಿನ್ನ ಕೈಯಲ್ಲಿರುವುದು. ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ತಾನು ಅಸ್ತ್ರಾಧಾರಣ ಮಾಡುವುದರಿಂದ ಶಪಥ ಮಾಡು. ಅವರವರು ತಿಳಿಯಲಿ ಈ ಕರ್ಣನ ಅಸ್ತ್ರ ಕೌಶಲ್ಯದ ಅಭಾವವು ಎಂತಹ ಅನರ್ಥಕಾರಿ ಎಂಬುದನ್ನು. ಶಕುನಿ, ಎಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ನಾನು ಹೇಳಿದಂತೆ ಮನೆಯಲ್ಲಿ ಕುಳಿತುಕೊಳ್ಳುವುದು ನನ್ನಿಂದಾಗದು ಶಕುನಿ, ನನ್ನಿಂದಾಗದು. ಬೇರೆ ಉಪಾಯವಿಲ್ಲ ಹಂಗಾಧಿಪತಿ. ಯುದ್ಧ ಕ್ಷೇತ್ರದಲ್ಲಿ ಸ್ವಪಕ್ಷದವರಿಂದ ಅಪಮಾನಿತವಾಗುವ ಇಚ್ಛೆ ಇದ್ದರೆ ಅಸ್ತ್ರಾಧಾರಣ ಮಾಡು. ಏಕೆಂದರೆ ದ್ರೋಣ ಶಲ್ಯಾದಿಗಳು ಇದಕ್ಕಿಂತ ಹೆಚ್ಚಿನ ಅಪಮಾನ ಮಾಡಲು ಯೋಚಿಸಿದಂತೆ ಗುರುಜನರ ಮೇಲಿನ ಭಕ್ತಿಯಿಂದ ಈ ವಿಷಯದಲ್ಲಿ ದುರ್ಯೋಧನು ತಾಟಸ್ಥ್ಯ ಭಾವವನ್ನು ವಹಿಸುವನು. ನಿಧಾನವಾಗಿ ಯೋಚಿಸು ಕರ್ಣ. ಶಕುನಿ, ದುರ್ಯೋಧನನಿಗೆ ನನ್ನಲ್ಲಿದ್ದ ವಿಶ್ವಾಸವು ಈ ರೀತಿ ಚಲಿಸುವಂತೆ ಆದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಲಿ? ಸರಿಯಾಗಿ ಹೇಳಿದ ಶಕುನಿ. ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ಈ ಅಸ್ತ್ರಗಳನ್ನು ತೊಡುವುದಿಲ್ಲ. ಇದೇ ನನ್ನ ಶಪಥ. ಶಪಥವೇನು ಪ್ರಾಣಸಕ? ನಿನಗಾಗಿ ನಾನು ಎಲ್ಲೆಲ್ಲಿ ಹುಡುಕಾಡಿದನು, ಬಂದು ಎಷ್ಟೊತ್ತಾಯಿತು? ಬಹಳ ಹೊತ್ತಾಗಲಿಲ್ಲ ಕುರುರಾಜ. ಆದರೂ ಒಂದು ಕ್ಷಣ ನಿಲ್ಲುವ ಪ್ರವೃತ್ತಿ ಇಲ್ಲ. ಪುನಃ ನೋಡುವೆನು, ಆಗ ನೀನೇ ತಿಳಿಯುವೆ. ಕರ್ಣ, ನಿನಗೊಂದು ಸಂತೋಷದ ಸುದ್ದಿ ಇದೆ. ನಿಲ್ಲು ಕರ್ಣ. ಕ್ಷಮಿಸು ಮಿತ್ರ. ಹಾರ್ಯರ ಮಧ್ಯೆ ಪದದಲಿತರಾಗಿ ಸೂತ ಕುಲದವರಂತೆ ಬದುಕುವ ನಮ್ಮಂತವರಿಗೆ ಎಲ್ಲಿ ಆ ಸಂತೋಷ ಸುದ್ದಿ? ನಿಲ್ಲು ಕರ್ಣ, ಸಂತೋಷ. ಶಕುನಿ, ಕರ್ಣನ ರೀತಿಯೇ ಬೇರೆ ಆಗಿದೆಯಲ್ಲ. ಬಹುವಾಗಿ ಯೋಚಿಸಿ ಕರ್ಣನನ್ನೇ ಸೇನಾಧಿಪನಾಗಿ ಮಾಡಬೇಕೆಂದು ನಿರ್ಧರಿಸಿದ್ದೇನೆ. ಅದಕ್ಕಾಗಿಯೇ ನಾನಿಲ್ಲಿಗೆ ಬಂದದ್ದು. ಕೌರವೇಶ್ವರ, ಈ ಕರ್ಣ ಸೂತ ಕುಲದ ಕರ್ಣನಿಗೆ ಸೇನಾಧಿಪತ್ಯವೇ? ಇದೇನು ಪರಿಹಾಸವೇ ಕೌರವೇಶ್ವರ, ಇದೇನು ಪರಿಹಾಸವೇ? ಅದಕ್ಕೆ ಕರ್ಣನು ವೀರಪುರುಷನಲ್ಲವೇ? ಇರಬಹುದು, ಇರಬಹುದು. ಆದರೆ ಅವನನ್ನು ಸೇನಾಧಿಪತಿಯನ್ನಾಗಿ ಮಾಡುವುದರಿಂದ ಎಷ್ಟು ಜನರ ಅಪಮಾನವಾಗುವುದನ್ನು ಯೋಚಿಸಿದೆಯ ಗುರುರಾಜ? ಜಯದ್ರಥ, ಕೃತವರ್ಮಾದಿಗಳು, ದ್ರೋಣ ಶಲ್ಯಾದಿಗಳು ಅಂತರಂಗದಲ್ಲಿ ಪಾಂಡವರ ಪಕ್ಷಪಾತಿಗಳು. ಇವರು ಕೂಡ ನಿನ್ನನ್ನು ತ್ಯಜಿಸಲು ಹಿಂಜರಿರಲಿಲ್ಲ. ಅಲ್ಲದೆ ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ಕರ್ಣನು ನಿಷ್ಕಾರಣವಾಗಿ ಅಸ್ತ್ರಾಧಾರಣ ಮಾಡುವುದಿಲ್ಲೆಂದು ಶಪಥ ಮಾಡಿ ಹೋದರು. ಈಗ ನೀನವನಿಗೆ ಸೇನಾಧಿಪತ್ಯವನ್ನು ವಹಿಸಿದರೆ ಅವನದನ್ನು ನಿರ್ವಹಿಸುವಂತಿಲ್ಲ. ಭೀಷ್ಮಾದಿಗಳು ಕೋಪಗೊಳ್ಳುವರು. ಆದುದರಿಂದ ನೀನು ನಿಧಾನವಾಗಿ ಯೋಚಿಸು ಗುರುರಾಜ, ನಿಧಾನವಾಗಿ ಯೋಚಿಸು. ನಿಜವೇ ಶಕುನಿ? ಹಾಗಾದರೆ ಈ ದಿನ ಏನು ಮಾಡುವುದು? ಯುದ್ಧವು ಸನ್ನಿಹಿತವಾಗಿದೆ. ಈಗಲೇ ಹೋಗಿ ಕುರುಪಿತ ಮಹಾ ಭೀಷ್ಮನನ್ನು ನೋಡು. ಚಿಂತಿಸುವ ಸಮಯವಿಲ್ಲ. ಹಾಗೆ ಮಾಡೋಣ ಶಕುನಿ. ನನ್ನ ಸಂಗಡ ನಡೆ ನಡೆ, ಬರ್ತೇನೆ.
ಹಾಲುಂಡ ಮನೆಗೆ ವಿಷ ಹಾಕಿದ ಜಂತು ನೀನು. ನನ್ನ ಜನ್ಮದಾತನನ್ನು ಮತ್ತು ನನ್ನ ಸಹೋದರರನ್ನು ಅನ್ನ ನೀರಿಲ್ಲದೆ ಸಾಯಿಸಿದ ಪಾಪಿ ನೀನು. ನಿನ್ನ ಮೇಲಿನ ಸೇಡು, ನಿನ್ನ ಮೇಲಿನ ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ, ಮುಯಿಗೆ ಮುಯಿ. ಈಗ ಈ ಶಕುನಿಗೆ ಪರಮಾನಂದ. ದುರ್ಯೋಧನ ಪರಮಾನಂದ. ಆನಂದ ಆನಂದ ಶಕುನಿಗೆ ಈಗ ಪರಮಾನಂದ. ಗುರು ಆನಂದ ಆನಂದ ಶಕುನಿಗೆ ಈಗ ಪರಮಾನಂದ. ಕುರುಕ್ಷೇತ್ರದಲ್ಲಿ ಕೌರವ ಕುರಿಗಳ ಕೊಪ್ಪಿಸುವೆ, ಆ ಕುರಿಗಳಗಳು ಬಲಿ ಕೊಡುವೆ. ಕೌರವ ಕುರಿಗಳ ಕೊಪ್ಪಿಸುವೆ, ಆ ಕುರಿಗಳದಲ್ಲಿ ಬಲಿ ಕೊಡುವೆ. ಪಾಂಡವರಿಗೆ ಜಯವೋ.